ಹಾಯ್ ಹಲೋ ನಮಸ್ಕಾರ. ಕರಾವಳಿ ಮಲೆನಾಡು ವ್ಲಾಗ್ಸ್ ಆ್ಯಂಡ್ ರೆಸಿಪಿ ಚಾನೆಲಿಗೆ ಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ವರಮಹಾಲಕ್ಷ್ಮಿ ದೇವಿಗೆ ಕೇವಲ 2 ಬ್ಲೌಸ್ ಪೀಸಿನಿಂದ ಕೇವಲ 3ರಿಂದ 5 ನಿಮಿಷದ ಒಳಗಡೆ ಸೀರೆಯನ್ನು ಉಡಿಸುವಂತಹ ವಿಧಾನವನ್ನು ನಿಮಗೆ ಅತ್ಯಂತ ಸುಲಭದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲು ಒಂದು ಬ್ಲೌಸ್ ಪೀಸನ್ನು ತೆಗೆದುಕೊಂಡು ಈ ಥರ ಉದ್ದಕ್ಕೆ ಹಾಸ್ಕೊಂಡು ಅದನ್ನು ಈ ಥರ ನೆರಿಗೆಯನ್ನು ತೆಗೆದುಕೊಳ್ಬೇಕು. ಆದಷ್ಟು ಸ್ಟಿಫಾಗಿ ಕೂರುವಂತಹ ಕಾಟನ್ ಬಟ್ಟೆ ಇದ್ರೇನು ತುಂಬ ಒಳ್ಳೆಯದು ಬ್ಲೌಸ್ ಪೀಸು. ಈ ಥರ ನೆರಿಗೆಯನ್ನು ತೆಗೆದುಕೊಂಡು ಇದರ ಕಾರ್ನರ್ 2 ಸೈಡ್ ಕಾರ್ನರ್ಗೆ ಎಂಡಿಗೆ ಕ್ಲಿಪ್ಗಳನ್ನು ಹಾಕಬೇಕು. ಹಾಗೆ ಸೆಂಟ್ರಿಗೂ ಒಂದು ಕ್ಲಿಪ್ಪನ್ನು ಸೇರಿಸಿ ಅಥವಾ ಸೇಫ್ಟಿ ಪಿನ್ನನ್ನು ಸೇರಿಸ್ಕೊಂಡ್ರಾಗುತ್ತದೆ. ಕ್ಲಿಪ್ ತುಂಬ ಈಸಿ ಅಲ್ವಾ ತೆಗೆಯೋಕ್ಕೆ ಅಂತ ನಾವು ಕ್ಲಿಪ್ಪನ್ನೇ ಯೂಸ್ ಮಾಡಿದ್ದು. ನೆರಿಗೆನ ಕ್ಲೀನಾಗಿ ಮಡಚ್ಕೊಳ್ಳಿ. ನೋಡಿ ಸ್ನೇಹಿತರೆ, ಒಂದು ಬ್ಲೌಸ್ ಪೀಸ್ನ ನೆರಿಗೆ ಎಲ್ಲ ತೆಗೆದು ರೆಡಿ ಮಾಡಿಟ್ಟಿದ್ದೀವಿ. ಸೆಂಟ್ರಿಗೂ ಒಂದು ಕ್ಲಿಪ್ ಹಾಕಬೇಕು. ನೆಕ್ಸ್ಟ್ ಇನ್ನೊಂದು ಬ್ಲೌಸ್ ಪೀಸನ್ನು ತೆಗೆದುಕೊಂಡು ನೋಡಿ ಇದನ್ನು 3 ಮಡಚಿಕೆಯಾಗಿ ಮಡಚ್ಕೋಬೇಕು. ಇವಾಗ ನಾವಿಲ್ಲಿ 2 ಚೆಂಬನ್ನು ಇಟ್ಟಿದ್ದೀವಿ. ಬಿಂದಿಗೆಯನ್ನು ಸಹ ಇಡ್ಬೋದು. ನಿಮಗೆ ಯಾವುದು ಅನುಕೂಲನೋ ಅದನ್ನು ಇಡಿ. ಇವಾಗ ಇದಕ್ಕೆ ನಾವು ಫಸ್ಟ್ ನೆರಿಗೆಯನ್ನು ತೆಗೆದುಕೊಂಡಂಥ ಬ್ಲೌಸ್ ಪೀಸ್ ಇತ್ತಲ್ಲ, ಅದನ್ನು ಈ ಥರ ಹಾಕಿ ಇಲ್ಲಿ ಒಂದು ಪಿನ್ನನ್ನು ಸೇರಿಸಬೇಕು. ನಂತರ ಇಲ್ಲಿ ಕಾರ್ನರಿಗೆ ಹಾಕಿದ್ವಲ್ಲ ಕ್ಲಿಪ್, ಇವೆರಡನ್ನು ತೆಗೆದು ನೆರಿಗೆನ ಸರಿ ಮಾಡಿಕೊಳ್ಳಿ. ಕ್ಲೀನಾಗಿ ನೆರಿಗೆನ ಜೋಡಿಸ್ಕೊಳ್ಳಿ. ತುಂಬ ಸುಲಭ ಇದು. ಇವಾಗಿನ ಕಾಲಕ್ಕೆ ತುಂಬ ಜನರಿಗೆ ಟೈಮೇ ಇರಲ್ಲ, ಕೆಲಸಕ್ಕೆ ಹೋಗಿರ್ತಾರೆ. ಅಂಥವರಿಗೆಲ್ಲ ಇದು ತುಂಬ ಈಸಿ. ಕಳಿಸೋಕ್ಕೆ ನಾವು ತೆಂಗಿನಕಾಯಿಯನ್ನು ಇಟ್ಟಿದ್ದೇವೆ. ಇವಾಗ ಇನ್ನೊಂದು ಬ್ಲೌಸ್ ಪೀಸ್ ಮಡಚಿಟ್ಟಿದ್ದೀವಲ್ಲ, ಅದನ್ನು ಈ ಥರ ಹಾಸಿ ಹಿಂದುಗಡೆ ಒಂದು ಪಿನ್ನನ್ನು ಸೇರಿಸಿ. ಹಿಂದೆ ವಿಡಿಯೋದಲ್ಲಿ ನಾನು ಒಂದೇ ಬ್ಲೌಸ್ ಪೀಸ್ನಿಂದ ವರಮಹಾಲಕ್ಷ್ಮಿ ದೇವಿಗೆ ಹೇಗೆ ಸೀರೆ ಥರ ಸೇಮ್ ಸೀರೆ ಉಡಿಸೋ ಥರನೇ ಹೇಗೆ ಉಡಿಸ್ಬೋದು ಅಂತ ವಿಡಿಯೋ ಅಪ್ಲೋಡ್ ಮಾಡಿದ್ದೆ. ಯಾರಾದರೂ ನೋಡಿಲ್ಲ ಅಂದರೆ ಅದನ್ನು ಎಂಡ್ ಸ್ಕ್ರೀನಲ್ಲಿ ಹಾಕ್ತೀನಿ. ಇವಾಗ ಸೊಂಟದ ಪಟ್ಟಿ, ದೇವಿಯ ಮುಖವಾಡ, ಹಾರಗಳು ಎಲ್ಲವನ್ನು ಹಾಕಿ ಅಲಂಕಾರ ಮಾಡಿ. ಇಲ್ಲಿ ಹಿಂದ್ಗಡೆ ನಾವು ಕೋಲ್ ಕಟ್ಟಿದ್ದೀವಲ್ಲ, ಅದಕ್ಕೆ ಬಳೆಯನ್ನು ಹಾಕ್ತಾ ಇದ್ದೀವಿ. ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಬಳೆ ಬೇಕಾದರೆ ಬಳೆಯನ್ನು ಹಾಕ್ಬೋದು. ಇಲ್ಲ ಅಂದರೆ ಹೂವಿನ ಹಾರ ಇರ್ತವಲ್ಲ, ಅದನ್ನು ಹಾಕಿ ಆ ಕೋಲ್ ಕಾಣಿಸದೇ ಇರೋ ಥರ ಮಾಡ್ಬೋದು. ನೋಡಿದ್ರಲ್ಲ ಸ್ನೇಹಿತರೆ, ಎಷ್ಟು ಸುಲಭದಲ್ಲಿ ಕೇವಲ 3ರಿಂದ 4-5 ನಿಮಿಷದ ಒಳಗಡೆ ವರಮಹಾಲಕ್ಷ್ಮಿಯ ಅಲಂಕಾರನ ಮಾಡ್ಬೋದು. ಇಷ್ಟವಾದರೆ ಫ್ರೆಂಡ್ಸ್ ಈ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಇನ್ನು ನನ್ನ ಚಾನೆಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಮರೆಯದಿರಿ. ಇನ್ನು ಮುಂದೆ ಬೇರೆ ಬೇರೆ ಥರದಲ್ಲಿ ವರಮಹಾಲಕ್ಷ್ಮಿ ದೇವಿಗೆ ಸೀರೆಯನ್ನು ಉಡಿಸೋದನ್ನು ಅಪ್ಲೋಡ್ ಮಾಡ್ತಾ ಇರ್ತೇನೆ. ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಮರೆಯದಿರಿ. ಥ್ಯಾಂಕ್ ಯು ಫ್ರೆಂಡ್ಸ್.